ಕುದುರೆ ಸತ್ತಿಗೆಯವರ ಕಂಡರೆ ಹೊರಳಿ ಬಿದ್ದು ಕೈಕಾಲ ಹಿಡಿಯುವರು. ಬಡಭಕ್ತರು ಮನೆಗೆ ಬಂದರೆ ಎಡೆಯಿಲ್ಲ ಅತ್ತ ಸನ್ನಿ ಎಂಬರು. ಪ್ರಸಿದ್ಧಿಯ ಜೊತೆಗೆ ಹೆಜ್ಜೆ ಹಾಕೋದು ಮನುಷ್ಯನ ಸ್ವಭಾವ. ಇದು ಆರೋಗ್ಯ ಕೆಟ್ಟದ್ದು ಮಗುಂದು, ಪಥ್ಯ ಮಾಡಬೇಕಾಗಿದ್ದು ತಾಯಿದು. ಕುಖ್ಯಾತನಾದ ಗುರುವಾಗಿರಬಾರ್ದು, ಪ್ರಖ್ಯಾತನಾಗಿರುವಂಥ ಗುರುವಾಗಿರಬೇಕು. ನಾಮ್ನಾ ಪ್ರತೀಯತೆ ಲೋಕೆ ಯತ್ ಸಿದ್ಧಾಂತ ಶಿಖಾಮಣಿ. ಉಪೈತಿ ಲೋಕವಿಖ್ಯಾತಂ ಲೋಭ ಮೋಹ ವಿವರ್ಜಿತಂ. ಆತ್ಮತತ್ವ ವಿಚಾರಜ್ಞಂ ವಿಮುಕ್ತ ವಿಷಯ ಭ್ರಮಂ. ಗುರುವಿನ ಲಕ್ಷಣವನ್ನು ಹೇಳುವಂತಹ ಮೊದಲನೇ ಶ್ಲೋಕ. ಈ ಮೊದಲನೇ ಶ್ಲೋಕದಲ್ಲಿ 4 ಸಂಗತಿಗಳನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಉಪದೇಶ ಮಾಡುತ್ತಾರೆ. ಮೊದಲನೇದ್ದು ಲೋಕವಿಖ್ಯಾತಂ. ಮುಂದಿನ ಗುಣಲಕ್ಷಣಗಳನ್ನು ಹೇಳೋ ಕಾಲಕ್ಕೆ ಲೋಭ ಮೋಹ ಇರಬಾರ್ದು, ಆತ್ಮತತ್ವದ ವಿಚಾರಗಳನ್ನು ಬಲ್ಲವನಾಗಿರಬೇಕು, ವಿಷಯಗಳ ಭ್ರಮೆಯಿಂದ ಅವನು ಮುಕ್ತನಾಗಿರಬೇಕು. ಇವೆಲ್ಲ ಸರಿ. ಆದರೆ ಎಲ್ಲಕ್ಕಿಂತಲೂ ಮೊದಲನೇದ್ದು ಹೇಳುವಂಥದ್ದು ಲಕ್ಷಣ ಯಾವುದು ಅಂದರೆ ಲೋಕವಿಖ್ಯಾತಂ. ಅವನು ಲೋಕದ ತುಂಬೆಲ್ಲ ಪ್ರಸಿದ್ಧನಾಗಿರಬೇಕು ಅಂತ ಹೇಳ್ತಾರೆ. ಒಮ್ಮೊಮ್ಮೆ ಆಶ್ಚರ್ಯ ಅನ್ಸಂಗಿಲ್ಲ ನಿಮಗಿದು? ಉಳಿದೆಲ್ಲ ಲಕ್ಷಣಗಳನ್ನು ಮೊದಲು ಹೇಳಬೇಕು, ಲೋಕವಿಖ್ಯಾತಿಯನ್ನು ಕೊನೆಗಿಡಬೇಕು. ಆದರೆ ಕೊನೆಗೆ ಇಡಬೇಕಾಗಿರುವಂತಹ ಆ ಲೋಕವಿಖ್ಯಾತಿಯನ್ನು ಮೊಟ್ಟ ಮೊದಲು ಗುರುವಿನ ಲಕ್ಷಣದಲ್ಲಿ ಹೇಳ್ತಾರೆ. ಯಾಕೆ ಹೇಳಿರಬೇಕು? ಸುಮ್ಮನೆ ನಾವೊಂದು ಪ್ರಶ್ನೆ ಕೇಳ್ತೀವಿ. ಒಬ್ಬ ಗುರು ಆಚಾರ, ವಿಚಾರ, ಜ್ಞಾನ, ಉಪದೇಶ ಎಲ್ಲವೂ ಸರಿ ಇದೆ, ಅವನು ಪ್ರಸಿದ್ಧನೇ ಆಗಿಲ್ಲ, ಲೋಕವಿಖ್ಯಾತಿನೇ ಇಲ್ಲ. ಅವನ ಹತ್ರ ಹೋಗಬೇಕು ಹೋಗಬಾರ್ದು? ಹೋಗಬಾರ್ದು? ಹೋಗಬೇಕು ಅಂದರೆ ಮೊದಲನೇ ಲಕ್ಷಣ ಯಾಕೆ ಹೇಳಿದರು? ಹೋಗಬೇಕು ಅಂದರೆ ಮೊದಲನೇ ಲಕ್ಷಣ ಯಾಕೆ ಹೇಳಿದರು? ಮತ್ತು ಹೋಗಬಾರ್ದು ಅಂದ್ರೆ ಸರಿ ಅನ್ಸಂಗಿಲ್ಲ. ಅದರ ಹಿನ್ನೆಲೆ ಕಾರಣ ಏನು ಅಂತ ಕೇಳಿದರೆ, ಸಾಮಾನ್ಯವಾಗಿ ಲೋಕವಿಖ್ಯಾತಿ ಅನ್ನೋದು ಶಿಷ್ಯನಿಗಾಗಿ ಗುರು ತನ್ನಲ್ಲಿ ಅಳವಡಿಸಿಕೊಳ್ಬೇಕಾಗಿರುವಂತಹ ಲಕ್ಷಣ. ಇದು ತನಗಾಗಿ ಅಲ್ಲ, ಶಿಷ್ಯನಿಗಾಗಿ. ಕಾರಣ ಏನು ಅಂದರೆ, ಸಾಮಾನ್ಯವಾಗಿ ಜನರ ಮನಸ್ಥಿತಿ ಹೇಗಿರುತ್ತೆ ಅಂತ ಕೇಳಿದರೆ, ಪ್ರಸಿದ್ಧಿಯನ್ನೇ ಹಿಂಬಾಲಿಸುವಂತಹ, ಪ್ರಸಿದ್ಧಿಯನ್ನೇ ಅನುಸರಿಸುವಂತಹ, ಪ್ರಸಿದ್ಧಿಯ ಜೊತೆಗೆ ಹೆಜ್ಜೆ ಹಾಕುವಂತಹ ಗುಣಸ್ವಭಾವ ಸರ್ವೇ ಸಾಮಾನ್ಯ ಎಲ್ಲ ಜನರದು ಇರೋದು. ಎಲ್ಲಿ ಲೋಕವಿಖ್ಯಾತಿ ಇರುತ್ತೋ ಅಲ್ಲೇ ನಾವೆಲ್ಲ ಹೋಗ್ತೀವಿ, ಪ್ರಸಿದ್ಧಿಯನ್ನೇ ಆರಿಸಿಕೊಂಡು ಹೋಗ್ತಿರ್ತೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು? ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೋಗ್ತೀವಿ. ಮತ್ತು ಯಾವ ಗುರುಗಳ ಕಡೆಗೆ ಹೋಗ್ತೀವಿ? ಪ್ರಸಿದ್ಧರಾದ ಗುರುಗಳ ಕಡೆಗೇನೆ ಹೋಗ್ತೀವಿ. ಇದು ಇಂದು ನಿನ್ನಿದಲ್ಲ, ಜಗತ್ತು ಎಂದು ಹುಟ್ಟೈತೋ ಅಂದಿನಿಂದನೂ ನಡ್ಕೊಂಡು ಬಂದಿರುವಂತಹದ್ದೇ ಇದು. 12ನೇ ಶತಮಾನದಾಗೂ ಇದೇ ಪರಿಸ್ಥಿತಿ ಇತ್ತು. ಕುದುರೆ ಸತ್ತಿಗೆಯವರ ಕಂಡರೆ ಹೊರಳಿ ಬಿದ್ದು ಕೈಕಾಲ ಹಿಡಿಯುವರು. ಬಡಭಕ್ತರು ಮನೆಗೆ ಬಂದರೆ ಎಡೆಯಿಲ್ಲ ಅತ್ತ ಸನ್ನಿ ಎಂಬರು. ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ತಡೆಗಡೈ ಮೂಗ ಕೊಯ್ಯದೆ ಮಾಣ್ಬನೆ ಕೂಡಲ ಸಂಗಮ ದೇವನು. ಬಸವಣ್ಣವರು ಉದ್ಗಾರ ತೆಗಿತಾರೆ ನೋಡ್ರಿ. ಅವಾಗೆಲ್ಲ ಕುದುರೆ ಹತ್ಕೊಂಡು ಗುರುಗಳು ಬರಬೇಕಾಕಿತ್ತು. ಕುದುರೆ ಮೇಲೆ ಆದರೆ ಗುರುಗಳು ಬಂದರು ಅಂದ್ರೆ ಹೊರಳಿ ಬಿದ್ದು ಕೈಕಾಲ ಹಿಡಿಯುವರು. ಬರ್ರಿ ದಯಮಾಡಿಸ್ರಿ, ಏನು ಬೇಕು ಹೇಳ್ರಿ, ಎಲ್ಲ ಉಪಚಾರ.
ಏನೆಲ್ಲ ವ್ಯವಸ್ಥೆ ಕುದುರೆ ಹತ್ಕೊಂಡು ಬಂದ್ರೆ, ಅದ ಒಬ್ಬ ನಡ್ಕೋತ ಬಂದಂದ್ರೆ ಎಡೆ ಇಲ್ಲ ಹತ್ತ ಸನ್ನಿ ಎಂಬರು. ಕೈ ಖಾಲಿ ಇಲ್ಲಪ್ಪ, ಮನ್ಯಾಗ ಏನೂ ಇಲ್ಲ, ಮುಂದಿನ ಮನೆ ಹೋರಿ. ಇಂದಿಂದ ಅಲ್ಲಿದು ಸಾವಿರ ಸಾವಿರ ವರ್ಷಗಳಿಂದಲೂ ಹಿಂಗೇ ಇರೋದು ವ್ಯವಸ್ಥೆ, ಮನುಷ್ಯನ ಸ್ವಭಾವ. ಈಗಿನ ಕಾಲಕ್ಕೆ ಇದನ್ನು ಸ್ವಲ್ಪ ಹೋಲಿಸಿಕೊಳ್ಬೇಕು ಅಂದ್ರೆ ಕಾರ ಸತ್ತಿಗೆ ಹೊರ ಕಂಡರೆ ಹೊರಳಿ ಬಿದ್ದು ಕೈ ಕಾಲ ಹಿಡಿಯುವರು, ಹೌದಿಲ್ಲ? ಕಿಮ್ಮತ್ತಿನ ಕಾರ್ ಹತ್ಕೊಂಡು ಬಂದರೆ ಭಾರಿ ದೊಡ್ಡ ಗುರುಗಳು ಅಂತ ಅನ್ನೋದು. ಹಂಗೆ ಪಾದಚಾರಿಗಳಾಗಿ ಬಂದ್ರೆ ಹಂಗೆ ಗಾಂಜಾ ಪಿಂಜ ಸ್ವಾಮಿ ಬಂದಾಗ ಕಳ್ಸೋರು. ಪ್ರಸಿದ್ಧಿಯನ್ನು ಬೆಂಬಲಿಸೋದು, ಪ್ರಸಿದ್ಧಿಯ ಜೊತೆಗೆ ಹೆಜ್ಜೆ ಹಾಕೋದು ಮನುಷ್ಯನ ಸ್ವಭಾವ. ಇದು ಪ್ರಸಿದ್ಧಿ ಅನ್ನೋದು ಗುರುಗಳಿಗೆ ಬೇಕಾಗೋದಿಲ್ಲ, ಶಿಷ್ಯನಲ್ಲಿ ಇರ್ತದೆ. ಪ್ರಸಿದ್ಧಿಯನ್ನು ಬಯಸುವ ಶಿಷ್ಯನೂ ಕೂಡ ಭಗವತ್ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು ಅಂದರೆ, ಅವನಿಗೆ ಮಾರ್ಗದರ್ಶನವನ್ನು ಮಾಡಬೇಕಾಗಿತ್ತು ಅಂದ್ರೆ ಶಿಷ್ಯನಿಗಾಗಿ ಗುರು ಲೋಕವಿಖ್ಯಾತನಾಗಬೇಕಾಗ್ತದೆ. ಲೋಕವಿಖ್ಯಾತನಾಗಬೇಕಾಗ್ತದೆ, ತನಗಾಗಿ ಅಲ್ಲ, ಶಿಷ್ಯನಿಗಾಗಿ. ಸಾಮಾನ್ಯವಾಗಿ ತನ್ನ ಮಗುವಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಎದೆ ಹಾಲನ್ನು ಕುಡಿಯುವಂಥ ಹಸುಗೂಸನ್ನು ಕರ್ಕೊಂಡು ತಾಯಿ ವೈದ್ಯರ ಬಳಿಗೆ ಬಂದಾಗ, ನಮ್ಮ ಬಾಳೆಕುಂದ್ರಿ ಮೇಡಮ್ ಅವ್ರ ಹತ್ರ ಬಂದಿರ್ತಾವಂತ ಸಾಕಷ್ಟು. ತಾಯಿ ಬಂದಾಗ ವೈದ್ಯ ಉಪಚಾರ ಮಾಡ್ತಾನೆ, ಔಷಧನೂ ಕೊಡ್ತಾಳೆ. ಕೇವಲ ಮಗುವಿಗೆ ಮಾತ್ರ ಔಷಧ ಕೊಡೋಂಗಿಲ್ಲ, ತಾಯಿಗೂ ಔಷಧ ಕೊಡ್ತಾಳೆ. ಅಷ್ಟೇ ಅಲ್ಲ, ಈ ಮಗು ಆರಾಮಾಗೋ ತನಕ, ಈ ಮಗುವಿನ ಆರೋಗ್ಯ ಚೆನ್ನಾಗಿ ಆಗೋ ತನಕ ನೀವು ಇಂಥದ್ದು ತಿನ್ನಬಾರ್ದು, ಇಂಥದ್ದು ತಿನ್ನಬಾರ್ದು, ಇಂಥದ್ದು ತಿನ್ನಬಾರ್ದು ಅಂತ ತಾಯಿಗೆ ಪಥ್ಯ ಹೇಳ್ತಾರೆ. ಆರೋಗ್ಯ ಕೆಟ್ಟದ್ದು ಯಾರ್ದು? ಮಗುವಿನ ಆರೋಗ್ಯ ಕೆಟ್ಟಿದೆ. ಪಥ್ಯ ಯಾರು ಮಾಡಬೇಕಾಗಿದೆ? ತಾಯಿ ಪಥ್ಯ ಮಾಡಬೇಕಾಗಿದೆ. ಆರೋಗ್ಯ ಕೆಟ್ಟದ್ದು ಮಗುಂದು, ಪಥ್ಯ ಮಾಡಬೇಕಾಗಿದ್ದು ತಾಯಿದು. ಪ್ರಚಾರದ ಹಿಂದೆ, ಲೋಕವಿಖ್ಯಾತಿಯ ಹಿಂದೆ ಬೆನ್ನು ಹತ್ತುವ ಮನಸ್ಥಿತಿ ಕೆಟ್ಟದ್ದು ಶಿಷ್ಯಂದು. ಲೋಕವಿಖ್ಯಾತನಾಗುವ ಪಥ್ಯ ಮಾಡಬೇಕಾಗಿದ್ದು ಗುರುವಿಂದು. ಗುರು ಈ ಪಥ್ಯ ಮಾಡಬೇಕಾಗ್ಯದ. ಅವನಿಗೆ ಅವಶ್ಯಕತೆ ಇಲ್ಲ, ತಾಯಿಗೆ ಅವಶ್ಯಕತೆ ಇಲ್ಲ ಪಥ್ಯ ಮಾಡೋದು. ಆ ಮಗುವಿಗಾಗಿ ಹೇಗೆ ತಾಯಿ ಪಥ್ಯ ಮಾಡ್ತಾಳೋ ಹಾಗೆ ಶಿಷ್ಯನಿಗಾಗಿ ಗುರು ಲೋಕವಿಖ್ಯಾತನಾಗುವ ಪಥ್ಯವನ್ನು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಕೇವಲ ಲೋಕವಿಖ್ಯಾತನಾದ ಅಂದರೆ ಪರಿಪೂರ್ಣ ಅಲ್ಲ. ಲೋಕವಿಖ್ಯಾತಿಯ ಜೊತೆಗೆ ಇನ್ನೂ 10 ಹಲವು ಸಂಗತಿಗಳನ್ನು ಗುರುವಾದವನು ಅಳವಡಿಸಿಕೊಳ್ಬೇಕಾಗ್ತದೆ. ಆ ಎಲ್ಲ ಗುಣಗಳೂ ಕೂಡ ಲೋಕವಿಖ್ಯಾತಿಗೆ ಪೂರಕ ಆಗಿರ್ತವೆ ಹೊರತು ಮಾರಕ ಆಗಿರೋದಿಲ್ಲ. ಯಾವ ಗುಣಗಳು? ಲೋಕವಿಖ್ಯಾತಿ ಅನ್ನೋದು 2 ಪ್ರಕಾರ, ಒಂದು ಕುಖ್ಯಾತಿ, ಮತ್ತೊಂದು ಪ್ರಖ್ಯಾತಿ. ಕುಖ್ಯಾತನಾದ ಗುರುವಾಗಿರಬಾರ್ದು, ಪ್ರಖ್ಯಾತನಾಗಿರುವಂಥ ಗುರುವಾಗಿರಬೇಕು. ಕುಖ್ಯಾತಿ ಅನ್ನೋ ಶಬ್ದವನ್ನು ಯಾರಿಗೆ ಬಳಸ್ತೇವೆ ನಾವು? ಮಾಡಬಾರದನ್ನು ಮಾಡಿ ತನ್ನ ಹೆಸರನ್ನು ಕೆಡಿಸಿಕೊಂಡಿರುವಂಥವನನ್ನು ನಾವು ಕುಖ್ಯಾತ ಅಂತ ಕರಿತೀವಿ. ಆದರೆ ಸರ್ವೇ ಸಾಮಾನ್ಯವಾಗಿ ಕುಖ್ಯಾತರಾದವರನ್ನೇ ಮೀಡಿಯಾ ಹೆಚ್ಚು ಪ್ರಚಾರ ಮಾಡ್ತದೆ. ಪ್ರಖ್ಯಾತರಾದವರನ್ನು ಪ್ರಯತ್ನ ಪಟ್ಟು ಪ್ರಚಾರ ಮಾಡುವಂಥ ಪರಿಸ್ಥಿತಿ ಇವತ್ತು ವಿದ್ಯಮಾನಗಳಲ್ಲಿದೆ.
ಅನಿವಾರ್ಯ, ಸ್ವೀಕಾರ ಮಾಡಲೇಬೇಕು. ಆ ಹಿನ್ನೆಲೆಯಲ್ಲಿ ಗುರುವಾದವನು ಪ್ರಖ್ಯಾತನಾಗಿರಬೇಕು, ಕುಖ್ಯಾತನಾಗಿರಬಾರ್ದು. ಇಂತಹ ಪ್ರಖ್ಯಾತಿಯನ್ನು ಪಡೆದುಕೊಳ್ಬೇಕಾಗಿತ್ತು ಅಂದ್ರೆ ಅವನು ಅನೇಕ ಸಂಗತಿಗಳನ್ನು ಅಳವಡಿಸಿಕೊಳ್ಬೇಕು. ಯಾವ ಯಾವ ಸಂಗತಿಗಳನ್ನು ಅಳವಡಿಸಿಕೊಂಡಾಗ ಅವನು ಪ್ರಖ್ಯಾತನಾಗ್ತಾನೆ, ಯೋಗ್ಯ ಶಿಷ್ಯನಿಗೆ ಯೋಗ್ಯ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಅವನು ಸಾಧ್ಯ ಆಗುತ್ತೆ ಅನ್ನುವಂತಹ ಸಂಗತಿಗಳನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಮತ್ತೆ ಉಪದೇಶ ಮಾಡ್ತಾರೆ. ನಾಮ್ನಾ ಪ್ರತೀಯತೆ ಲೋಕೆ ಯತ್ ಸಿದ್ಧಾಂತ ಶಿಖಾಮಣಿ